ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 21, 2023ರ ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಡಿಸ್ಕಷನ್ಗೆ ತೆಗೆದುಕೊಂಡಿರತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ? ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಇವಾಗ ಕೆಲವೊಂದಿಷ್ಟು ನೇಮನ್ನು ಚೇಂಜ್ ಮಾಡೋದ್ರ ಮುಖಾಂತರ, ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಕ್ರಿಮಿನಲ್ ಲಾಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಪ್ರಿಲಿಮ್ಸಲ್ಲೂ ನಮಗೆ ಸಹಕಾರಿಯಾಗುತ್ತೆ ಹಾಗೂ ಮೇನ್ಸಲ್ಲೂ ಸಹ ಬೇಕಾಗುವಂಥ ಒಂದು ಆರ್ಟಿಕಲ್ ಅಂತೆ ಕನ್ಸಿಡರ್ ಮಾಡುವಂಥದ್ದು. GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಹಾಗೂ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ರಿಲೇಟೆಡ್ ಇರುವಂಥ ಇಶ್ಯೂಸ್ ನಡಿನಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡುವಂಥದ್ದು. ಇನ್ನು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ RBI ಕೆಲವೊಂದಿಷ್ಟು ರೆಗ್ಯುಲೇಷನ್ಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಮುಂದಾಗ್ತಾ ಇದೆ. ಸೊ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಏನು ಅನ್ನುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟರ್ಮಿನಾಲಜಿ ಬೇಸ್ಡ್ ಮೇಲೆ, ಸೊ ಅಥವಾ ಈ ಒಂದು ಬ್ಯಾಂಕ್ನ ಆಸ್ಪೆಕ್ಟ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ರಿಲೇಟೆಡ್ ಇರುವಂತೆ, ಎಕ್ಸ್ಟರ್ನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇದು ನಮಗೆ ಸಹಕಾರಿಯಾಗುತ್ತೆ. ಇನ್ನು ಗ್ರೋತ್ ಪ್ರಾಜೆಕ್ಟರಿಗೆ ಸಂಬಂಧಿಸಿದಂತೆ GDP ಗ್ರೋತ್ ರಿಲೇಟೆಡ್ ಇರುವಂತೆ RBI ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಏನೊಂದು ಪ್ರೊಡಿಕ್ಷನನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇನ್ಫ್ಲೇಷನ್ ರಿಲೇಟೆಡ್ ಇರುವಂತೆ ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಡಿಫ್ಲೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಟರ್ಮಿನಾಲಜಿಯನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇನ್ನು ಡಿಫೆನ್ಸ್ ಬಜೆಟಿಂಗ್ಗೆ ಸಂಬಂಧಿಸಿದಂತೆ ಭಾರತ ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಂಪ್ಯಾರಿಸನನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆಂಡಿಚರನ್ನು ಮಾಡುವಂಥ ಸಂದರ್ಭದಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ನಾವು ಯಾವ ರೀತಿ ಅಂತ ಕನ್ಸಿಡರೇಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಡೈಮೆನ್ಷನ್ನ ಎಡಿಟೋರಿಯಲಿಂದ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇನ್ನೊಂದು, ಇವಾಗ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಿಸಿದಂತೆ ನಾವು ಪ್ರಾಪರ್ ಆಗಿರುವಂಥ ಒಂದು ಬೇಸ್ ಲೈನನ್ನು ಹೊಂದಬೇಕು. ಪ್ರಾಪರಾಗಿ ನಾವು ಹೇಗೆ ಐಡೆಂಟಿಫಿಕೇಷನನ್ನು ಮಾಡ್ತೀವಿ, ಯಾವ ಒಂದು ಕಂಡೀಷನ್ಸನ್ನು ಇವಾಗ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದ್ದೀವಿ, ಇವಾಗ ನಾವು ಅಪ್ಡೇಷನನ್ನು ಮಾಡಬೇಕು ಅಥವಾ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಪರ್ ಲೆಕ್ಸಿಕನನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಪ್ಡೇಷನ್ಸನ್ನು ಮಾಡಬೇಕು ಅಂತ ಎಡಿಟೋರಿಯಲ್ ಸೆಕ್ಷನಲ್ಲಿ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಸೊ ಮೊದಲ ಆರ್ಟಿಕಲನ್ನು ನಾವು ನೋಡೋದಾದರೆ, ಈ ಒಂದು ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟಂಥ ಬಿಲ್ಲನ್ನು ಇವಾಗ ಲೋಕಸಭೆಯಲ್ಲಿ ಪಾಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆಲ್ಲ ಗೊತ್ತಾಯಿತು. ಇವಾಗ ನಾವು ಬ್ರಿಟಿಷ್ ಎರಾದಲ್ಲಿರ್ತಕ್ಕಂಥ ಈ ಲಾಸ್ಗಳು ಏನಿದಾವಲ್ಲ, ಇವುಗಳ ಒಂದು ನೇಮ್ ಚೇಂಜಿಂಗ್ ಮಾಡಿದ್ದಾರೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್. ಯಾವ ರೀತಿಯಾದಂಥ ನೇಮನ್ನು ಚೇಂಜ್ ಮಾಡಿದ್ದಾರೆ ಈ ಒಂದು ಇಮೇಜ್ನ ಮುಖಾಂತರ ಮೊದಲು ನೋಡೋಣ. ಹಾಗೂ ಈ ಒಂದು ಬಿಲ್ ನಡಿನಲ್ಲಿ ಏನು ಫೀಚರ್ಸ್ಗಳಿದ್ದಾವೆ ಇಲ್ಲಿ ನೋಡ್ಬೋದು. ಲೋಕಸಭೆಯಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಎರಾದಲ್ಲಿರುವಂಥ ಈ ಒಂದು ಕ್ರಿಮಿನಲ್ ಲಾಸ್ನಲ್ಲಿರುವಂಥ ಫೀಚರ್ಸ್ಗಳನ್ನು ಬದಲಾವಣೆ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಇಮೇಜನ್ನು ಮ್ಯಾಕ್ಸಿಮೈಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ಹೊಸ ಅವತಾರ ಅಥವಾ ಹೊಸ ನೇಮಿಂಗನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ನೇಮನ್ನು ಕೊಟ್ಟಿದ್ದಾರೆ. ಫಸ್ಟು ಭಾರತೀಯ ನ್ಯಾಯ ಸಂಹಿತ ಬಿಲ್, ಭಾರತೀಯ ನ್ಯಾಯ ಸಂಹಿತ ಬಿಲ್. ಸೊ ಈ ಒಂದು ಬಿಲ್ ಇಂಡಿಯನ್ ಪೀನಲ್ ಕೋಡ್ 1860ಗೆ ಸಂಬಂಧಪಟ್ಟಂಥ ಈ ಒಂದು ಬಿಲ್. IPC ಕೋಡ್ ಅಂತ ಅನ್ನೋಂಗಿಲ್ಲ ಇನ್ಮೇಲೆ ಭಾರತೀಯ ನ್ಯಾಯ ಸಂಹಿತಾ ಬಿಲ್ ಅನ್ನುವಂಥದ್ದಾಗಿ ಕರೆಯಲಾಗುತ್ತೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872ನಲ್ಲಿರ್ತಕ್ಕಂಥ ಒಂದು ನೇಮನ್ನು ಭಾರತೀಯ ಸಾಕ್ಷ್ಯ ಬಿಲ್ ಅನ್ನುವಂಥದ್ದಾಗಿ ಚೇಂಜ್ ಮಾಡಿದ್ದಾರೆ. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1898 ಈ ಒಂದು ಬಿಲ್ಲನ್ನು ಬದಲಾವಣೆ ಮಾಡ್ತಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಬಿಲ್ ಅನ್ನುವಂಥದ್ದಾಗಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈ ನೇಮ್ ನಮಗೆ ತುಂಬ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ನೀವು 3 ಸ್ಟಾರ್ ಹಾಕೋಬೋದು. ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ PSI ಎಕ್ಸಾಮ್ ಇರ್ಬೋದು, ಈ ರೀತಿಯಂಥ ಎಕ್ಸಾಮಿನೇಷನಲ್ಲಿ ಈ ಒಂದು ನೇಮ್ ಬದಲಾವಣೆ ಮಾಡಿರೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ವರ್ಡ್ಸಲ್ಲಿ ಕೊಡ್ಬೋದು, ಅಥವಾ ಕೆಲವೊಂದಿಷ್ಟು ಸರ್ತಿ ಹಿಸ್ಟ್ರಿನಲ್ಲಿ ಟೈಮ್ ಲೈನನ್ನು ಕೇಳ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಇವಾಗ ನ್ಯೂಸಲ್ಲಿರುವಂಥ ಇಂಪಾರ್ಟೆಂಟ್ ಇವೆಲ್ಲ ಬಿಲ್ಗಳನ್ನು ಕೊಡೋದ್ರ ಮುಖಾಂತರ ಇಯರ್ನ ಆಧಾರದ ಮೇಲೆ ನಾವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಅದೇನು ಮ್ಯಾಚಿಂಗ್ ಮಾಡು ಅಂತ ಹೇಳ್ತಿರ್ತಾರೆ ಅಥವಾ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರಲ್ಲಿ ಬರಿ ಅಂತ ಹೇಳ್ತಿರ್ತಾರಲ್ಲ, ಅವಾಗ ನಮಗೆ ಸಹಕಾರಿಯಾಗುತ್ತೆ. ಮೊದಲು ನಾವು IPC ನೋಡ್ತಾ ಇದ್ದೀವಿ 1860, ಇದನ್ನು ಬದಲಾವಣೆ ಮಾಡ್ತಾ ಭಾರತೀಯ ನ್ಯಾಯ ಸಂಹಿತಾ ಬಿಲ್ ಅನ್ನುವಂಥದ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ನಡಿನಲ್ಲಿ ಭಾರತೀಯ ಸಾಕ್ಷ್ಯ ಬಿಲ್ ಅನ್ನುವಂಥದ್ದಾಗಿ ಕಾಣ್ಬೋದು. ಭಾರತೀಯ ನಾಗರಿಕ ಸುರಕ್ಷಾ ಬಿಲ್ ಸಂಹಿತಾ ಬಿಲ್ಲನ್ನು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPCಗೆ ಸಂಬಂಧಪಟ್ಟಂತೆ ಕಾಣುವಂಥದ್ದು. ಸೊ ಇಲ್ಲಿ ನಾವು ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ, ಇಂಡಿಯನ್ ಪೀನಲ್ ಕೋಡ್ IPCಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಚೇಂಜಸನ್ನು ಇವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಟೆರರಿಸಮ್ ಅಂತಕ್ಕಂಥ ಒಂದು ಪ್ರಾಪರ್ ಡೆಫಿನೇಷನನ್ನು ಕೊಡ್ತಾ ಇದ್ದಾರೆ, ಅಥವಾ ಸಪ್ರೇಟಿಸಮ್ ಅಂತಕ್ಕಂಥ ಒಂದು ಡೆಫಿನೇಷನನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ಪ್ರಪ್ರಥಮವಾಗಿ ಟೆರರಿಸಮ್ ರಿಲೇಟೆಡ್ ಇರತಕ್ಕಂಥ ಡೆಫಿನೇಷನನ್ನು ಕಾಣಬಹುದು. ಸಪ್ರೇಟಿಸಮ್ಗೆ ಸಂಬಂಧಪಟ್ಟಂಥ ಡೆಫಿನೇಷನ್ಸನ್ನು ಕಾಣುವಂಥದ್ದು. ಇವಾಗ ರೆಬಿಲಿಯನ್ ಆಗ್ತಾ ಇರ್ತಾವಲ್ಲ,
ಗಲಭೆಗಳಾಗ್ತಾ ಇರ್ತಾವಲ್ಲ, ಈ ಒಂದು ಕಂಡೀಷನ್ಗೆ ಸಂಬಂಧಿಸಿದಂಥ ಪ್ರಾಪರ್ ಡೆಫಿನೇಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇವಾಗ ಕೆಲವೊಂದಿಷ್ಟು ಕ್ಯಾಪಿಟಲ್ ಪನಿಷ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ಪ್ರವಿಧಾನಗಳನ್ನು ನಾವು ಇಲ್ಲಿ ಕಾಣ್ಬೋದು. ಅದರೊಂದಿಗೆ ಇವಾಗ ಮಾಬ್ ಲಿಂಚಿಂಗ್ಗೆ ಇಲ್ಲಿ ನೋಡ್ಬೋದು ನಾವು, ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ ಏನು ಕನ್ಸಿಡರೇಷನ್ ಇತ್ತಲ್ಲ, ಇದಕ್ಕೆ ಹೈಯೆಸ್ಟ್ ಪೆನಾಲ್ಟಿ ಅಥವಾ ಡೆತ್ ಪೆನಾಲ್ಟಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪನಿಷ್ಮೆಂಟನ್ನು ಹೆಚ್ಚಿನ ಅಲ್ಲಿ ಕೊಡಬೇಕು ಅನ್ನುವಂಥದ್ದಾಗಿ ನಾವು IPC ನಡಿನಲ್ಲಿ ಕಾಣುವಂಥದ್ದು. ಕೆಟಗರೈಸೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಇವಾಗ ಟೆರರಿಸಮ್ಗೆ ಸಂಬಂಧಿಸಿದಂತಹ ಡೆಫಿನೇಷನ್ಸ್ಗಳನ್ನು ಸ್ಪೆಸಿಫಿಕಲಿ ಕಾಣ್ತಾ ಇದ್ದೀವಿ. ಸೊ ಹೈಲೈಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರೊಂದಿಗೆ ಇವಾಗ ಕೆಲವೊಂದಿಷ್ಟು ಗ್ರಾವಿಟಿ ಆಫ್ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಆಗ್ತೀನಿ ಅನ್ನೋ ನಂಬಿಸಿ ಅವರೊಂದಿಗೆ ಏನಾದರೂ ರಿಲೇಷನ್ಸನ್ನು ಅಥವಾ ಅಫೇರನ್ನು ಹೊಂದಿದ್ರೆ ಆ ಸಂದರ್ಭದಲ್ಲೂ ಸಹ ಅವರಿಗೆ ಪನಿಷನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ನಾವು IPC ನಡಿನಲ್ಲಿ ಕಾಣ್ತಾ ಇದ್ವಿ ಅನ್ನೋದಾಗಿ ನೋಡ್ಬೋದು. ಈ ಒಂದು IPC ನಡಿಯಲ್ಲಿ ಅದರಲ್ಲೂ ಇವಾಗ ಈ ಮೊದಲು ನಾವು ಚಾರ್ಜ್ ಶೀಟನ್ನು ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಟೈಮ್ ಲಿಮಿಟೇಷನ್ ಏನಿತ್ತಲ್ಲ ಅದನ್ನು 180 ಡೇಸ್ಗೆ ಮಾಡಿರುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಯಾಕೆ 180 ಡೇಸ್ ಮಾಡಿದ್ದಾರೆ ಅಂತಂದರೆ ಈಸಿಯಾಗಿ ಈ ಒಂದು ಪ್ರೋಸೆಸ್ ಆಗಲಿ ಅನ್ನುವಂಥದ್ದಾಗಿ. ಈಗ ಯಾವುದೇ ಇನ್ವೆಸ್ಟಿಗೇಷನ್ಸ್ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಈಸಿಯಾಗಿ ಪ್ರೋಸೆಸ್ ನಡೀಲಿ ಅನ್ನುವಂಥ ಒಂದು ಪಾಯಿಂಟ್ಸ್ಗಳನ್ನು IPC ನಡಿನಲ್ಲಿ ಸ್ಪೆಸಿಫಿಕಲಿ ನೋಡ್ತಾ ಇದ್ದೀವಿ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ನಡಿನಲ್ಲಿರುವಂಥ ಪ್ರೊವಿಷನ್ಸ್ಗಳಂತಂದರೆ ಎವಿಡೆನ್ಸ್, ನೀವು ಇಲ್ಲಿ ಹೇಗೆ ನೆನ್ಪಿಟ್ಕೋಬೋದು ಅಂತಂದರೆ ಈ ಎವಿಡೆನ್ಸ್ಗೆ ಸಂಬಂಧಿಸಿದಂತೆ ಫಾರ್ ಎಕ್ಸಾಂಪಲ್ ಇವಾಗ ಎವಿಡೆನ್ಸ್ ಅಂತಂದಾಗ ಇವಾಗ ಒಂದು ಯಾವುದೇ ರೀತಿಯಂಥ ವಿಡಿಯೋಗಳಾಗಿರ್ಬೋದು, ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಾಗಿರ್ಬೋದು, ಸೊ ಯಾವ ರೀತಿಯಿಂದ ಎವಿಡೆನ್ಸ್ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಜನರಲಿ ಈ ಡಾಕ್ಯುಮೆಂಟೇಷನ್ಗೆ ಸಂಬಂಧಿಸಿದಂತೆ ಸೊ ಎಲೆಕ್ಟ್ರಾನಿಕ್ ಫೈಲಿಂಗ್ ಮಾಡುವಂಥದ್ದಲ್ಲಿ FIR ಅನ್ನು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಥ್ರೂ ಮಾಡೋದಾಗಲಿ, ಸೊ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡಲಿಕ್ಕೆ ಎವಿಡೆನ್ಸ್ ಆ್ಯಕ್ಟ್ ನಡಿನಲ್ಲಿ ಎಂಫಸಿಸ್ ಮಾಡಿರೋ ಪ್ರಕಾರ ಒಂದು ಪ್ರಾಪರ್ ಆಗಿರುವಂಥ ಅಥೆಂಟಿಕೇಷನ್ಸನ್ನು ತರಬೇಕು. ಹಾಗೂ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ರಿಲಯಬಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಜೊತೆಗೆ ಇಲ್ಲಿ DNA ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಬಯೋಲಾಜಿಕಲ್ ಎವಿಡೆನ್ಸನ್ನು ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಆ ವ್ಯಕ್ತಿಯ ಒಂದು ಪರ್ಮಿಷನನ್ನು ತೊಗೊಳೋದಾಗಲಿ ಆ ಎಲ್ಲ ಕನ್ಸಿಡರೇಷನನ್ನು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಕೆಲವೊಂದಿಷ್ಟು ಮೆಡಿಕಲ್ ಪ್ರಾಕ್ಟೀಷನರ್ಸ್ಗಳ ಒಂದು ಪರ್ಮಿಷನ್ಸನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಸೊ ಅಥವಾ ಇವಾಗ ಎವಿಡೆನ್ಸನ್ನು ಕಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಂಥ ರಿಲಯಬಿಲಿಟಿನ ನಾವು ಎನ್ಶೋರ್ ಮಾಡಬೇಕು ಅನ್ನುವಂಥ ಬದಲಾವಣೆಯನ್ನು ಇಲ್ಲಿ ನಾವು ಜನರಲಿ ಕಾಣ್ತಾ ಇದ್ದೀವಿ. ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಈ ಒಂದು ಬಿಲ್ ನಡಿನಲ್ಲಿ ಅಥವಾ CRPC ನಡಿನಲ್ಲಿ ಕೆಲವೊಂದಿಷ್ಟು ಹೈಲೈಟ್ಸ್ಗಳಂತಂದರೆ ಇವಾಗ ಇಂಡಿಯನ್ ಪೀನಲ್ ಕೋಡ್ ನಡಿನಲ್ಲಿ ಇರ್ತಕ್ಕಂಥ ಸೆಡಿಷನ್ ಚಾರ್ಜಸ್ ಏನಿದೆಯಲ್ಲ, ಸೆಡಿಷನನ್ನು ಸಹ ರಿಮೂವ್ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಸೆಡಿಷನನ್ನು ಸಹ ರಿಪೀಲ್ ಮಾಡುವಂತೆ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಈ ಒಂದು ಆ್ಯಕ್ಟ್ ನಡಿನಲ್ಲೂ ಸಹ ಒಂದು ಪ್ರಾಪರ್ ಆಗಿರುವಂತಹ ಎವಿಡೆನ್ಸನ್ನು ಅಥವಾ ಇವತ್ತು ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಹೈಲೈಟ್ಸ್ಗಳನ್ನು ಸಹ ಇದರಲ್ಲಿಯೂ ಸಹ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆನ್ಸನ್ನು ನಾವು CRPC ನಡಿನಲ್ಲಿ ಕಾಣುವಂಥದ್ದು. ಇದರೊಂದಿಗೆ ಇವಾಗ ಯಾವುದಾದ್ರೂ ಡೆತ್ ಪೆನಾಲ್ಟಿ ಇರುತ್ತೆ, ಅವ್ರಿಗೆ ಡೆತ್ ಚಾರ್ಜಸ್ ಅಂತ ಇದ್ದಾಗ ಆ ಸಂದರ್ಭದಲ್ಲಿ 30 ಡೇಸ್ ಏನೋ ಲಿಮಿಟ್ ಕೊಟ್ಟಿದ್ದಾರೆ. ಆ 30 ಡೇಸ್ ಲಿಮಿಟ್ ಒಳಗಾಗಿ ಅವರು ಇಮಿಡಿಯೇಟಾಗಿ ಗವರ್ನರ್ ಅವರ ಒಂದು ಒಪ್ಪಿಗೆಗಾಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಅವರ ಒಂದು ಅನುಮತಿಗೆ ಸಂಬಂಧಪಟ್ಟಂತೆ ಪಾರ್ಡನಿಂಗ್ ಪವರ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸನ್ನು ಹಾಕಲಿಕ್ಕೆ ಟೈಮ್ ಲಿಮಿಟೇಷನ್ಸನ್ನು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿರುವಂಥ ಒಂದು ಕನ್ಸಿಡರೇಷನನ್ನು ಮಾಡಬೇಕು ಅಂತ. ಇದರೊಂದಿಗೆ ಇವಾಗ ಪಬ್ಲಿಕ್ಕಿಗೆ ಅಷ್ಟು ಅದಾದ ಮೇಲೆ ಇನ್ನೊಂದು ಏನಂತಂದರೆ ಇವಾಗ ಪೊಲೀಸ್ ಅವರು ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಬಂದಾಗ 90 ಡೇಸಲ್ಲಿ ಅದರ ಒಂದು ಅಪ್ಡೇಷನ್ ವಿದಿನ್ 90 ಡೇಸ್ ಒಳಗಾಗಿ ಏನೇನು ನಡೀತಾ ಇದೆ ಆ ಪ್ರೊಸೀಜರ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡರೇಷನನ್ನು ಕಾಣುವಂಥದ್ದು. ಹಾಗೂ ಸೆಕ್ಷುವಲ್ ವೈಲೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಕೆಲವೊಂದಿಷ್ಟು ಅಪ್ಡೇಷನ್ಸ್ಗಳನ್ನು ರಿವೈಸ್ ಮಾಡಿರುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಜನರಲಿ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ಇವಾಗ ಟೆರರಿಸಮನ್ನು ಡಿಫೈನ್ ಮಾಡಿರುವಂಥದ್ದಾಗಲಿ ಮತ್ತು ಇವಾಗ ನಾವು ಸೆಡಿಷನ್ ಚಾರ್ಜಸ್ ಬಗ್ಗೆ ಸಾಕಷ್ಟು ನೋಡ್ತೀವಿ, ಅದನ್ನು ರಿಪೀಲ್ ಮಾಡುವಂಥ ಒಂದು ಕನ್ಸಿಡರೇಷನ್, ಮಾಬ್ ಲಿಂಚಿಂಗ್ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ನಾವು GS ಪೇಪರ್ 3 ನಡಿನಲ್ಲಿ ಅದರಲ್ಲೂ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಕನ್ಸಿಡರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ನಾರ್ತ್ ರೀಜನ್ಸಲ್ಲಿ ಈ ಮಾಬ್ ಲಿಂಚಿಂಗ್ಗಳನ್ನು ಸಾಕಷ್ಟು ನಾವು ಕಾಣ್ತಾ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಮಾಬ್ ಲಿಂಚಿಂಗನ್ನು ತಡೆಗಟ್ಟಲಿಕ್ಕೆ, ಮಾಬ್ ಲಿಂಚಿಂಗ್ ಜನರಲ್ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ರಿಲಿಜಿಯಸ್ ಆಸ್ಪೆಕ್ಟ್ಸಲ್ಲೇ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾ ಗುಂಪುಗಳು ಏನು ಮಾಡುತ್ತೆ, ಆ ವ್ಯಕ್ತಿಯನ್ನು ಪನಿಷ್ ಮಾಡುತ್ತೆ, ಅಂದರೆ ಕಾನೂನನ್ನು ಅವರೇ ಕೈ ತೆಗೆದುಕೊಂಡು ಪನಿಷ್ ಮಾಡುವಂಥ ಒಂದು ಕಂಡೀಷನ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಡೆತ್ ಪೆನಾಲ್ಟಿಯನ್ನು ಮಾಡಬೇಕು ಅನ್ನುವಂಥದ್ದಾಗಿ ಈ ಒಂದು ಹೊಸ ಲಾ ಇನ್ವೈಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಜನರಲಿ ಟೆಕ್ನಾಲಜಿಯ ಬಗ್ಗೆ ಹೆಚ್ಚು ಎಂಫಸಿಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಕ್ರಿಮಿನಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ಇವರು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಟ್ರಯಲ್ ಮಾಡ್ತಾ ಇದ್ದೀವಿ ಅಥವಾ ಅವನ ಮೇಲೆ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದ್ದೀವಿ ಅಂತಂದರೆ ನಾವು ಒಂದು ಪ್ರಿಸಂಪ್ಷನಲ್ಲಿ ಇರಬೇಕು. ಏನು ಪ್ರಿಸಂಪ್ಷನ್ ಇರಬೇಕು ಅಂತಂದರೆ ಪ್ರಿಸಂಪ್ಷನ್ ಏನಂತಂದರೆ ಆ ವ್ಯಕ್ತಿಯನ್ನು ಇನೋಸೆನ್ಸ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಓಕೆ,
ಆ ವ್ಯಕ್ತಿ ಇವತ್ತು ಇನ್ನೋಸೆಂಟ್ ಇದ್ದಾನೆ ಅಂದರೆ ಆ ವ್ಯಕ್ತಿ ಯಾವುದೇ ರೀತಿಯಾಗಿ ಅಪರಾಧಿ ಅಲ್ಲ, ನಿರಪರಾಧಿ ಅನ್ನುವಂಥ ನಿಟ್ಟಿನಲ್ಲೇ ನಾವು ಅವನ ಮೇಲೆ ಟ್ರಯಲನ್ನು ಮಾಡಬೇಕು ಅಥವಾ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಪ್ರೀ ಅಸಂಪ್ಷನ್ನ ಮಾಡೋದ್ರ ಮುಖಾಂತರ ನಾವು ಅವನ ಅಪರಾಧಿ ಅಲ್ಲ ಅಂತ ಕನ್ಸಿಡ್ರೇಷನನ್ನು ಮಾಡೋದು ನಮ್ಮ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ಪ್ರಿನ್ಸಿಪಲ್ ಆಗಿದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಸಹ ಈ ಒಂದು ಬಿಲ್ ಅಡಿನಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಪ್ಡೇಷನ್ ಏನಿದೆ, ನೇಮ್ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ, ಸೊ ಬೇಸಿಕಲಿ ಇವರು ಯಾವ ರೀತಿ ಅಂತ ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ CRPC ನಡಿನಲ್ಲೇ ಇವಾಗ ಒಬ್ಬ ವ್ಯಕ್ತಿಗೆ 7 ಇಯರ್ಸ್ ಮೇಲೆ ಇಂಪ್ರಿಸನ್ಮೆಂಟ್ ಆಗಿತ್ತು ಅಂತಂದರೆ ಅಥವಾ 7 ಇಯರ್ಸ್ ರಿಲೇಟೆಡ್ ಇರ್ತಕ್ಕಂಥ ಚಾರ್ಜಸ್ ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಕೇಸ್ ವಿತ್ಡ್ರಾ ಆಗುವಂಥ ಒಂದು ಕನ್ಸಿಡರೇಷನ್ ಇರುತ್ತೆ. ಆ ವ್ಯಕ್ತಿಗೆ ಏನಾದರೂ ವಿಕ್ಟಿಮ್ ಇರುತ್ತಲ್ಲ ಅವ್ರಿಗೆ ಏನಾದರೂ ಅಮೌಂಟನ್ನು ಕೊಡೋದ್ರ ಮುಖಾಂತರ ಏನಾದರೂ ಇನ್ಫ್ಲೂಯೆನ್ಸ್ ಮಾಡೋದ್ರ ಮುಖಾಂತರ ಅವರು ಆ ಒಂದು ಕೇಸನ್ನು ವಿತ್ಡ್ರಾ ಮಾಡಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ, ಬೆದರಿಕೆನೂ ಹಾಕಿರುವಂಥ ಚಾನ್ಸಸ್ ಇರುತ್ತೆ. ಆದರೆ 7 ಇಯರ್ಸ್ ಮೇಲಿರ್ತಕ್ಕಂಥ ಚಾರ್ಜಸ್ ಇರ್ತಲ್ಲ, ಈ ಸಂದರ್ಭದಲ್ಲಿ ವಿಕ್ಟಿಮನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋದ್ರ ಮುಖಾಂತರ ವಿತ್ಡ್ರಾ ಮಾಡಲಿಕ್ಕೆ ಇಲ್ಲಿ ಅನುಮತಿಯನ್ನು ಕೊಡುವಂತಹ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ವಿಕ್ಟಿಮನ್ನು ಕೇಳಬೇಕು, ನಿಜವಾಗ್ಲೂ ನೀವು ಇದನ್ನು ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದೀರಾ ಅನ್ನುವಂಥ ಒಂದು ಕನ್ಸೆಂಟ್ ಅಥವಾ ಪರ್ಮಿಷನನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ಗಳ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಸಮ್ಟೈಮ್ಸ್ ಇವಾಗ FIR ಹಾಕುವಂಥ ಸಂದರ್ಭದಲ್ಲಿ ಓಕೆ ಹೈಯೆಸ್ಟ್ ಅಥಾರಿಟಿಗಳ ಒಂದು DSP ಲೆವೆಲ್ಗೆ ಯಾರು ಇರ್ತಾರಲ್ಲ ಆ ಒಂದು ಪೊಸಿಷನ್ಗೆ ಸಂಬಂಧಿಸಿದಂಥ ಅವರ ಒಂದು ಆಧಾರದ ಮೇಲೆ ಇವತ್ತು ನಾವು ಯಾರನ್ನು ಅರೆಸ್ಟ್ ಮಾಡುವಾಗ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಾಗಬೇಕು. ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪರ್ಮಿಷನನ್ನು ಕನ್ಸೆಂಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪ್ರೊಸೀಜರನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಅಪ್ಡೇಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಟೆರರಿಸಮ್ಗೆ ಸಂಬಂಧಿಸಿದಂಥ ಒಂದು ಡೆಫಿನೇಷನನ್ನು ಕಾಣ್ತಾ ಇದ್ದೀವಿ. ಸೊ ಟೆರರಿಸ್ಟ್ ಆಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರಾಪರ್ ಆಗಿರುವಂಥ ಒಂದು ಡೆಫಿನೇಷನ್ನ ತರಲಿಕ್ಕೆ ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೆಲವೊಂದಿಷ್ಟು ರೆಕಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಇವಾಗ ನೆಗ್ಲಿಜೆನ್ಸಿಯಿಂದ ಅಥವಾ ಮೆಡಿಕಲ್ ನೆಗ್ಲಿಜೆನ್ಸಿಯಿಂದ ಸಾಕಷ್ಟು ಡೆತ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ವಿ. ಆಕ್ಸಿಡೆಂಟ್ಸ್ ಸಂದರ್ಭದಲ್ಲಿ ಹಿಟ್ ಆ್ಯಂಡ್ ರನ್ ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಇವನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರಾಪರಾಗಿ ಲಾಗಳನ್ನು ಹೇಗೆ ಪನಿಷ್ ಮಾಡಬೇಕು. ಸೊ ಹಿಟ್ ಆ್ಯಂಡ್ ರನ್ ಕೇಸಸ್ಗೆ ಸಂಬಂಧಪಟ್ಟಂತೆ ಅಪ್ ಟು 10 ಇಯರ್ಸನ್ನು ಇಂಪ್ರಿಸನ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ತೆಗೆದುಕೊಳ್ಬೋದು. ಸೊ ಕೊಲೋನಿಯಲ್ ಲಾ ನಡಿನಲ್ಲಿ ಅಥವಾ ಬ್ರಿಟಿಷರ ಇದ್ದ ಸಂದರ್ಭದಲ್ಲಿ ತಂದಿರುವಂಥ ಈ ಒಂದು ಲಾ ನಡಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಯಾವುದೇ ಒಂದು ಲಾ ಬಂದಾಗ IPC ಸೆಕ್ಷನ್ ಅನ್ನುವಂಥದ್ದಾಗಿ ಏನು ಹೇಳೋದಿಲ್ಲ, ಭಾರತೀಯ ನ್ಯಾಯ ಸಂಹಿತಾ ಬಿಲ್ನ ಪ್ರಕಾರ ಅಂತಲೇ ಮೆನ್ಷನ್ ಮಾಡಲಾಗುತ್ತೆ. ಸೊ ಈ ಏರ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನೇ ನೇಮ್ ಚೇಂಜ್ ಮಾಡಿದ್ದಾರೆ ಅಂತ ಒಂದು 2 ಸರ್ತಿ ನೀವು ರೀಕಾಲ್ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಡಿಸ್ಇನ್ಫ್ಲೇಷನ್ ಪೇ ವೇ ಫಾರ್ ಇಂಟ್ರೆಸ್ಟ್ ರೇಟ್ ಕಟ್ RBI ಅಫಿಷಿಯಲ್ಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3 ನಡಿನಲ್ಲಿ ಕನೆಕ್ಟ್ ಮಾಡ್ಬೋದು. ರೈಟ್, GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ RBI ಫಂಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಬ್ಯಾಂಕಿಂಗ್ ಚಾಪ್ಟರ್ ನಡಿನಲ್ಲೂ ನೋಡ್ಬೋದು. ಆರ್ಟಿಕಲ್ನಲ್ಲಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರ RBI ಕೆಲವೊಂದಿಷ್ಟು ಪ್ರೊಡಿಕ್ಷನನ್ನು ಮಾಡ್ತಾ ಇದೆ. ರೀಸೆಂಟಾಗಿ ನಾವು ನೋಡಿದ್ವಿ ಮಾನಿಟರಿ ಪಾಲಿಸಿ ಕಮಿಟಿ ಇನ್ಫ್ಲೇಷನ್ ರೇಟ್ಗೆ ಸಂಬಂಧಪಟ್ಟಂತೆ ಅಥವಾ ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಆಗಿರುವಂತಹ ಡೇಟಾವನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದೆ, ಏನು ಬದಲಾವಣೆ ಮಾಡ್ತಾ ಇಲ್ಲ. ಅಂದರೆ ಇನ್ಫ್ಲೇಷನ್ನ ಕರ್ವ್ ಮಾಡುವಂಥ ಸಂದರ್ಭದಲ್ಲಿ ಇನ್ಫ್ಲೇಷನನ್ನು ಒಂದು ಲೆವೆಲಿಗೆ ಇಡಬೇಕು ಅಂತ. ಸೊ ಇಲ್ಲಿ ಒಂದು ಟರ್ಮನ್ನು ಯೂಸ್ ಮಾಡಿದ್ದಾರೆ, ಏಜಿಂಗ್ ಇನ್ಫ್ಲೇಷನನ್ನು ಒಂದು ನಾರ್ಮಲ್ ಕಂಡೀಷನಲ್ಲಿ, ನ್ಯೂಟ್ರಲ್ ಕಂಡೀಷನಲ್ಲಿ, ಅದರಿಂದ ಏನು ಜಾಸ್ತಿ ಇಂಪ್ಯಾಕ್ಟ್ ಆಗದೇ ಇರುವಂತೆ ಒಂದು ಕನ್ಸಿಡ್ರೇಷನನ್ನು ಮಾಡುವಂಥದ್ದು. ಏಜಿಂಗ್ ಇನ್ಫ್ಲೇಷನ್ ಹಾಗೂ ಗ್ಲೋಬಲ್ ಗ್ರೋತಲ್ಲಿ ಆಗ್ತಾ ಇರುವಂಥ ಒಂದು ಸ್ಲೋ ಡೌನ್. ಇಲ್ಲಿರುವಂಥ ಕನ್ಸಿಡ್ರೇಷನ್ ಏನಂತಂದರೆ ಗ್ಲೋಬಲ್ ಗ್ರೋತ್ ಕಂಟೆಕ್ಸ್ಟ್ ಆಗಿರ್ಬೋದು. ಗ್ಲೋಬಲ್ ಗ್ರೋತ್ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದರೊಂದಿಗೆ ಇನ್ಫ್ಲೇಷನು ಸಹ ಡಿಸೈಡಿಂಗ್ ಫ್ಯಾಕ್ಟರ್. ರೈಟ್, ಇನ್ಫ್ಲೇಷನ್ ಮತ್ತು ಗ್ಲೋಬಲ್ ಗ್ರೋತ್ ಇವೆರಡು ಡಿಸೈಡಿಂಗ್ ಫ್ಯಾಕ್ಟರ್ ಅನ್ನುವಂಥದ್ದಾಗಿ RBI ಇಲ್ಲಿ ಫೋಕಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. RBIನ ಒಂದು ಪ್ರೊಡಿಕ್ಷನ್ನ ಆಧಾರದ ಮೇಲೆ ಭಾರತದಲ್ಲಿ ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. 2023 ಹಾಗೂ 2024 ಒಂದು ಪ್ರೊಡಿಕ್ಷನನ್ನು ನಾವು ನೋಡೋದು, ಇದು ಚೇಂಜ್ ಆಗ್ತಾ ಇರ್ತವೆ ಡೇಟಾಗಳು. ಬಟ್ RBI ಪ್ರೆಸೆಂಟ್ ಕಂಡೀಷನಲ್ಲಿ ಮಾಡಿರುವಂಥ ಒಂದು ಫಾರ್ಕಾಸ್ಟಿಂಗ್ ಏನಿದೆ, ಇದರ ಆಧಾರದ ಮೇಲೆ ಇವಾಗ RBI ಡಿಸಿಷನನ್ನು ಏನು ತೆಗೆದುಕೊಂಡಿದೆ, ಇದರ ಆಧಾರದ ಮೇಲೆ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್, ಇವು ಸಹಿತ ಕೆಲವೊಂದು ಪ್ರೊಡಿಕ್ಷನನ್ನು ಕೊಡ್ತಾ ಇರುತ್ತೆ. ಭಾರತದ ಒಂದು ಗ್ರೋತ್ ರೇಟ್ ಯಾವ ರೀತಿಯಾಗಿರುತ್ತೆ. ಜನರಲಿ ನಾವು ಟ್ರೆಂಡಿಂಗ್ನ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಎಕನಾಮಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಗ್ರೋತ್ ಟ್ರಜೆಕ್ಟರಿಗೆ ಸಂಬಂಧಪಟ್ಟಂತೆ ಏನಿದೆ, ಕನ್ಸಿಸ್ಟೆಂಟ್ಲಿ ವೇರಿಯೇಷನ್ ಆಗ್ತಾ ಇದೆನಾ, ಈ ರೀತಿಯಂಥ ಕ್ವಶನ್ಸ್ಗಳನ್ನು ಇವಾಗ ನಿಮ್ಗೆ ಜನರಲಿ ಗೊತ್ತಿರಬೇಕು. ಕೋವಿಡ್ ಆದಮೇಲೆ ಯಾವ ರೀತಿಯಾಗಿ ಬಂದಿದೆ. ಇವಾಗ 2023-24 ನಡಿನಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ RBIನ ಒಂದು ಪ್ರೊಡಿಕ್ಷನ್ ಪ್ರಕಾರ 6.7% ಇರುತ್ತೆ. ಅಂದರೆ ನೆಕ್ಸ್ಟ್ ಥರ್ಡ್ ಕ್ವಾರ್ಟರಲ್ಲಿ ನಾವು ನೋಡಿದಾಗ ಥರ್ಡ್ ಕ್ವಾರ್ಟರಲ್ಲಿ ಭಾರತದ ಒಂದು GDP ಗ್ರೋತ್
6.7%. ಇದು ಇಂಪಾರ್ಟೆಂಟ್. ಸಮ್ಟೈಮ್ಸ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಪ್ರಿಲಿಮ್ಸಲ್ಲಿ ಈ ರೀತಿಯಂಥ ಕ್ವಶನ್ಸ್ಗಳನ್ನು ನಾವು ಅದರಲ್ಲೂ ಸ್ಟೇಟ್ ಸರ್ವಿಸ್ ರಿಲೇಟೆಡ್ ಇರತಕ್ಕಂತಹ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ RBI ಗ್ಲೋಬಲ್ ಗ್ರೋತಲ್ಲಿ ಸ್ಲೋ ಡೌನ್ ಆಗ್ತಾ ಇರುವಂಥ ಫ್ಯಾಕ್ಟರ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸಪ್ಲೈ ಚೈನಲ್ಲಿ ವೇರಿಯೇಷನ್ಸ್ ಇರುತ್ತೆ, ಹಾಗೂ ಬೇರೆ ಬೇರೆ ಕಂಟ್ರೀಸ್ಗಳು ಸ್ಯಾಂಕ್ಷನನ್ನು ಹಾಕುವಂಥ ಸಂದರ್ಭದಲ್ಲಿ ಇವಾಗ US ಏನಾದರೂ ಕೆಲವೊಂದಿಷ್ಟು ಇಂಟ್ರೆಸ್ಟ್ ರೇಟನ್ನು ಬದಲಾವಣೆ ಮಾಡಿದಾಗ ಹೇಗೆ ನಮ್ಮ ದೇಶದಲ್ಲಿ ಬದಲಾವಣೆ ಆಗುತ್ತಲ್ಲ, ಅದೇ ರೀತಿಯಾಗಿ ಗ್ಲೋಬಲ್ ಲೆವೆಲ್ ಇರತಕ್ಕಂತಹ ಮಾರ್ಕೆಟ್ ಇವತ್ತು ಭಾರತದಲ್ಲಿರುವಂಥ ಒಂದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟನ್ನು ಆಟೋಮೆಟಿಕ್ಲಿ ಮಾಡುತ್ತೆ. ಯಾಕಂದರೆ ಭಾರತ ಇವತ್ತು ಸಾಕಷ್ಟು ಕಮೋಡಿಟೀಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರುತ್ತೆ, ಬೇರೆ ದೇಶದ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರುತ್ತೆ. ಇನ್ಫ್ಲೇಷನನ್ನು ಕರ್ಬ್ ಮಾಡಲಿಕ್ಕೆ ಸರ್ಕಾರ ಇವತ್ತು ರೆಪೋ ರೇಟ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಮಾನಿಟರಿ ಪಾಲಿಸಿಯ ಸ್ಟಾನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಇವಾಗ ಇಲ್ಲಿ ಟರ್ಮಿನಾಲಜಿ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಇನ್ಫ್ಲೇಷನ್ ಅಂದರೆ ಏನು ನಿಮ್ಗೆ ಗೊತ್ತಿರುತ್ತೆ. ಪ್ರತಿಯೊಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಬೆಲೆ ಏನಾಗಿರುತ್ತಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೈಸ್ ಏನಿರುತ್ತಲ್ಲ ಕನ್ಸಿಸ್ಟೆಂಟ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಒಂದು ಬೆಲೆ ಇನ್ಕ್ರೀಸ್ ಆಗುವಂಥ ಒಂದು ಕಂಡೀಷನನ್ನು ನಾವು ಇನ್ಫ್ಲೇಷನ್ ಅಂತೀವಿ. ಇಲ್ಲಿ ಒಂದು ಟರ್ಮಿನಾಲಜಿ ಅಂದರೆ ಡಿಸ್ಇನ್ಫ್ಲೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಡಿಸ್ಇನ್ಫ್ಲೇಷನ್ ಹಾಗೂ ಡಿಇನ್ಫ್ಲೇಷನ್ ಏನು ಡಿಫ್ರೆನ್ಸು ಇದು ನಿಮಗೆ ಕ್ಲಿಯರ್ ಆಗಿರ್ಬೇಕು. ಇಲ್ಲಿ ಮೂರು ಟರ್ಮ್ ನಿಮಗೆ ಗೊತ್ತಾಗಿರಬೇಕು. ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಕಮೆಂಟರಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಗ್ರೋತ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಸೇವಿಂಗ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ಕಾರ್ಪೊರೇಟ್ ಪ್ರಾಫಿಟ್ನಿಂದ ನಾವು ಹೆಚ್ಚು ಗ್ರೋತ್ ರಿಲೇಟೆಡ್ ಇರುವಂಥ ಅಥವಾ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗೋದನ್ನು ಕಾಣ್ತಾ ಇದ್ದೀವಿ. ಸೇವಿಂಗ್ಸ್ ಹೆಚ್ಚಿದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಕ್ಯಾಪಿಟಲ್ ಇದೆ ಅಂತ ಅರ್ಥ. ಹಾಗಾಗಿ ಇವತ್ತು ಈ ಒಂದು ಸೇವಿಂಗ್ಸ್ನಿಂದ ಅಥವಾ ಕಾರ್ಪೊರೇಟ್ ಪ್ರಾಫಿಟಬಿಲಿಟಿಯಿಂದ ಮುಖಾಂತರ ನಾವು ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಅಷ್ಟೊಂದು ನಮಗೆ ಡೇಟಾಗಳು ಕಂಪ್ಲೀಟ್ಲಿ ಅಷ್ಟೊಂದು ಬೆನಿಫಿಟ್ ಆಗಲ್ಲ. RBI ಏನು ಹೇಳ್ತಾ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಗ್ಲೋಬಲ್ ಗ್ರೋತ್ ಸ್ಲೋ ಡೌನ್ ಆಗ್ತಾ ಇದೆ, ಹಾಗೂ ನಾವು ಇವಾಗ ಇನ್ಫ್ಲೇಷನನ್ನು ಏಸಿಂಗ್ ಕಂಡೀಷನಲ್ಲಿ ಇಡ್ತಾ ಇದ್ದೀವಿ ಅಂತ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಮೇಲೆ ಯಾವ ರೀತಿ ಅಂತ ಕನ್ಸಿಡರೇಷನನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್. ಟರ್ಮಿನಾಲಜಿ ಬೇಸ್ಡ್ ಮೇಲೆ ಇನ್ಫ್ಲೇಷನ್ ಅಂದರೆ ಏನು? ಓಕೆ, ಇನ್ಫ್ಲೇಷನ್, ಡಿಫ್ಲೇಷನ್ ಹಾಗೂ ಡಿಸ್ಇನ್ಫ್ಲೇಷನ್. ಓಕೆ, ಡಿಸ್ಇನ್ಫ್ಲೇಷನ್ ಇದು ತುಂಬ ಇಂಪಾರ್ಟೆಂಟ್. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಟಾರ್ಗೆಟನ್ನು ಏನು ಹಾಕ್ಕೊಂಡಿದೆ ಸರ್ಕಾರ? 4% ಅಷ್ಟು ಇರಬೇಕು. +2% ಆದರೂ ಆಗ್ಬೋದು, -2% ಆದರೂ ಆಗ್ಬೋದು. ಈ ಒಂದು ಟಾರ್ಗೆಟ್ನಲ್ಲಿ ಇವತ್ತು RBI ಪಾಲಿಸಿನಲ್ಲಿ ಬದಲಾವಣೆಯನ್ನು ಮಾಡುತ್ತೆ. ಮಾನಿಟರಿ ಪಾಲಿಸಿ ಕಮಿಟಿ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ, ಅಥವಾ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಇನ್ಫ್ಲೇಷನ್ ಟಾರ್ಗೆಟ್ 4% ಇದೆ, ರೈಟ್? ಇವಾಗ ಆಲ್ಮೋಸ್ಟ್ ನಿಯರ್ಲಿ 4% ನಿಯರ್ ಇದ್ದೀವಿ ಅನ್ನುವಂಥದ್ದಾಗಿ ಕೆಲವೊಂದಿಷ್ಟು ಡೇಟಾಗಳನ್ನು ಸಹ ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಗ್ರೋತನ್ನು ಬೂಸ್ಟ್ ಮಾಡಬೇಕು ಅಂತಂದರೆ ಸರ್ಕಾರ ಏನು ಮಾಡಬೇಕು? ಈ ಒಂದು ಇನ್ಫ್ಲೇಷನನ್ನು ಕನ್ಸಿಡರ್ ಮಾಡದೆ ಗ್ರೋತ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಕಮೆಂಟರಿಯನ್ನು ಸಹ ನಾವು ಕಾಣ್ತಾ ಬಂದಿದ್ದೀವಿ. ಇವಾಗ ಇನ್ಫ್ಲೇಷನ್ ಅಂದರೆ ಏನು? ಇನ್ಫ್ಲೇಷನ್ ಅಂತಂದರೆ ಇವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಪ್ರೈಸ್ ರೈಸ್ ಆಗುವಂಥ ಒಂದು ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಇದು ಯಾವಾಗ ಆಗುತ್ತೆ ಇನ್ಫ್ಲೇಷನ್ ಅಂತಂದರೆ ಜನರಲಿ ಮನಿ ಸಪ್ಲೈ ಇದ್ದಾಗ. ಈ ಒಂದು ಪಾಯಿಂಟನ್ನು ಸಹ ನಮಗೆ ಇಂಪಾರ್ಟೆಂಟ್. ಮನಿ ಸಪ್ಲೈ ಹೆಚ್ಚಿದ್ದಾಗ, ಮನಿ ಸಪ್ಲೈ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ, ಇನ್ಫ್ಲೇಷನ್ ಆಗುತ್ತೆ, ರೈಟ್? ಇನ್ಫ್ಲೇಷನ್ನ ಡೆಫಿನೇಷನ್ ನಮ್ಗೆ ಕ್ಲಿಯರ್ ಆಗಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಬೆಲೆ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಇನ್ಫ್ಲೇಷನ್. ಡಿಸ್ಇನ್ಫ್ಲೇಷನ್ ಅಂತಂದರೆ ಇವಾಗ ಇನ್ಫ್ಲೇಷನ್ ರೇಟ್ ಫಾರ್ ಎಕ್ಸಾಂಪಲ್ 5% ಇದೆ ಅಂದ್ಕೊಳ್ಳಿ, ಆಯಿತಾ? ಇನ್ಫ್ಲೇಷನ್ ಆಲ್ರೆಡಿ ಆಗಿದೆ 5%. ಈ ಒಂದು 5% ಡೌನ್ ಆಗ್ತಾ ಬರ್ತಾ ಇರುತ್ತೆ. 4.5%, 4%, 3%, ಈ ರೀತಿಯಾಗಿ ಡೌನ್ ಆಗಿ ಬರುತ್ತಲ್ಲ, ಇದನ್ನು ನಾವು ಏನಂತೀವಿ? ಡಿಸ್ಇನ್ಫ್ಲೇಷನ್ ಅಂತೀವಿ. ಇನ್ಫ್ಲೇಷನ್ ರೇಟ್ ಡೌನ್ ಆಗೋದಕ್ಕೆ, ರೇಟ್ ಆಫ್ ಇನ್ಫ್ಲೇಷನ್ ಡಿಕ್ರೀಸ್ ಆಗ್ತಿದ್ರೆ, ಓಕೆ, ರೇಟ್ ಆಫ್ ಇನ್ಫ್ಲೇಷನ್ ಡಿಕ್ರೀಸ್ ಆಗುವಂಥ ಒಂದು ಕಂಡೀಷನ್ಗೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಫ್ಲೇಷನ್ ಅಂತಂದರೆ ಇವಾಗ ಇನ್ಫ್ಲೇಷನ್ ಆಲ್ರೆಡಿ 0 ಬಂದಿರುತ್ತೆ, ಬಿಲೋ ಝೀರೋ ಅಂದರೆ ಡೆಫಿನೇಷನ್ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಬೆಲೆ ಏನಾಗಿರುತ್ತಲ್ಲ ಕಡಿಮೆ ಆಗುವಂಥ ಕಂಡೀಷನ್. ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ಪ್ರೈಸು ರೆಡ್ಯೂಸ್ ಆಗೋದಕ್ಕೆ ಈ ಡೆಫಿನೇಷನ್ ಏನು ಪ್ರಕಾರ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಪ್ರೈಸ್ ಏನಿರುತ್ತಲ್ಲ ಇದು ಡೌನ್ ಆಗುವಂಥ ಒಂದು ಡೆಫಿನೇಷನ್ ಡಿಫ್ಲೇಷನ್. ಡಿಸ್ಇನ್ಫ್ಲೇಷನ್ ಅಂತಂದರೆ ಇನ್ಫ್ಲೇಷನ್ ರೇಟ್ ಡೌನ್ ಆಗುವಂಥ ಒಂದು ಕಂಡೀಷನ್. ಈ ಮೂರು ಟರ್ಮಿನಾಲಜೀಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಡಿಫ್ಲೇಷನ್
ಡಿಸ್ಇನ್ಫ್ಲೇಷನ್. ಇಷ್ಟು ಕ್ಲಾರಿಟಿ ನಿಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿದ್ರೆ ಸಾಕು. ಗ್ರೋತ್ನ ಒಂದು ಪ್ರೊಜೆಕ್ಷನ್ ನೋಡಿದರೆ 6.7% ಅಷ್ಟು ನೆಕ್ಸ್ಟ್ ಇಯರ್ ಥರ್ಡ್ ಕ್ವಾರ್ಟರ್ 2023-24ನ ಒಂದು ಥರ್ಡ್ ಕ್ವಾರ್ಟರ್ ಗ್ರೋತ್ ಪ್ರೊಡಕ್ಷನ್ ಇಷ್ಟಿದೆ, ಪ್ರೆಡಿಕ್ಷನ್ ಇಷ್ಟಿದೆ ಅಂತ RBI ಒಂದು ಕನ್ಸಿಡರೇಷನನ್ನು ಕಾಣುವಂಥದ್ದು. ಸೊ RBI's ಎಕನಾಮಿಕ್ ಆ್ಯಕ್ಟಿವಿಟಿ ಇಂಡೆಕ್ಸ್ನ ಆಧಾರದ ಮೇಲೆ ಎಕನಾಮಿಕ್ ಆ್ಯಕ್ಟಿವಿಟಿ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಇಂಡೆಕ್ಸ್ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ RBI. ಈ ಒಂದು ಆರ್ಟಿಕಲ್ನಿಂದ ನಾವು ತೆಗೆದುಕೊಳ್ಬೋದು. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಇವಾಗ ನಾವು ಈ ಪ್ರೆಸೆಂಟ್ ಕಂಡೀಷನಲ್ಲಿ ತಮಿಳುನಾಡಲ್ಲಿ ಅಥವಾ ಚೆನ್ನೈನಲ್ಲಿ ಆಗ್ತಾ ಇರುವಂಥ ಒಂದು ರೇನ್ಫಾಲನ್ನು ನೋಡ್ತಾ ಇದ್ದೀವಿ. ಈ ಒಂದು ರೇನ್ಫಾಲ್ನಿಂದಾಗಿ ಹೆವಿ ರೇನ್ಫಾಲ್ ಅಂತ ಹೆಂಗೆ ಹೇಳ್ತೀವಿ, ಹೆವಿ ರೇನ್ಫಾಲ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದರಲ್ಲೂ ಇವಾಗ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವುಗಳ ಒಂದು ಪ್ರೆಡಿಕ್ಷನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಒಂದು ಏರಿಯಾನಲ್ಲಿ ಪ್ರಾಪರ್ಲಿ ಇಷ್ಟು ಪರ್ಸೆಂಟೇಜ್ ಅಷ್ಟು ಅಥವಾ 24 ಅವರ್ಸಲ್ಲಿ 204 ಇದು ಜಸ್ಟ್ ಹಾಗೆ ಡೇಟಾ ಹೇಳ್ತಾ ಇದ್ದಾರೆ, ಅಷ್ಟು ರೇನ್ಫಾಲ್ ವಿದಿನ್ 24 ಏನಾದರೂ ಆದರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ಬೋದು, ಹೆವಿ ಕಂಡೀಷನ್ಸನ್ನು ಅಥವಾ ಎಕ್ಸ್ಟ್ರೀಮ್ಲಿ ಹೆವಿ ಅನ್ನುವಂಥದ್ದಾಗಿ ಹೇಳ್ತೀವಿ. ಓಕೆ, ಎಕ್ಸ್ಟ್ರೀಮ್ಲಿ ಹೆವಿ ಅನ್ನುವಂಥ ಒಂದು ಕಂಡೀಷನನ್ನು ಹೇಳ್ತಾ ಇದ್ದೀವಿ. ಇವಾಗ ಸಾಕಷ್ಟು ಫ್ಯಾಕ್ಟರ್ಸ್ಗಳಿರ್ತವೆ. ಹೀಟ್ ವೇವ್ಸ್ಗಳ ಒಂದು ಬದಲಾವಣೆ ಆಗ್ಬೋದು. ಹೀಟ್ ವೇವ್ಸು ಸಹ ಇವತ್ತೇನಾಗುತ್ತೆ, ಪ್ಲಾಟೂನಲ್ಲಿ ಬೇರೆ ಇರುತ್ತೆ, ಹಿಲ್ ರೀಜನ್ಸಲ್ಲಿ ಬೇರೆ ಕನ್ಸಿಡರೇಷನ್ ಮಾಡ್ತೀವಿ, ಅಥವಾ ಒಂದು ಎವರೇಜ್ ಏರಿಯಾವನ್ನು ಕನ್ಸಿಡರ್ ಮಾಡ್ತೀವಿ. ಪಬ್ಲಿಕ್ಕಿಗೆ ಇದು ಹೇಗೆ ಗೊತ್ತಾಗುತ್ತೆ? ಸೊ ಪಬ್ಲಿಕ್ಕಿಗೆ ಇವತ್ತು ಹೀಟ್ ವೇವ್ಸ್ ಬಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಹೆವಿ ರೇನ್ಫಾಲನ್ನು ಹೆಂಗೆ ಕನ್ಸಿಡರೇಷನನ್ನು ಮಾಡ್ತೀವಿ, ಹಂಗೆ ಒಂದು ಪರ್ಟಿಕ್ಯುಲರ್ ಟೆರೇನ್ಗೆ ಸಂಬಂಧಪಟ್ಟಂಥ ಏನು ಬದಲಾವಣೆ ಆಗುತ್ತೆ, ಇವಾಗ ರ್ಯಾಪಿಡ್ಲಿ ಹೇಗೆ ಮಾನ್ಸೂನ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇವನ್ನೆಲ್ಲವನ್ನು ನಾವು ಕನ್ಸಿಡರೇಷನನ್ನು ಮಾಡ್ತಾ ಹೋದರೆ ಪ್ರಾಪರ್ ಆಗಿರುವಂಥ ಒಂದು ಅಪ್ಡೇಷನ್ನ ಅವಶ್ಯಕತೆ ಇದೆ ಅಂತ. ಇವಾಗ ಆರ್ಟಿಕಲ್ನ ಒಂದು ಕಂಟೆಕ್ಸ್ಟ್ ಇಷ್ಟೇ, ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಏನು ಇನ್ಫಾರ್ಮೇಷನ್ಸ್ ಏನಿದೆ ಅಲ್ಲ, ಪಬ್ಲಿಕ್ಕಿಗೆ ಯಾವ ರೀತಿ ಅಂತ ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರಲ್ಲ, ಅದು ಎಲ್ಲರಿಗೂ ಅವೈಲೇಬಲ್ ಇರುವಂತೆ ಮಾಡಬೇಕು ಅಂತ. ಸೊ ಇವಾಗ ಕೇವಲ ಎಜುಕೇಟೆಡ್ ಪೀಪಲ್ ಇರ್ತಾರೆ, ಯಾರು ನಾರ್ಮಲಿ ಸೋಷಿಯಲ್ ಮೀಡಿಯಾವನ್ನು ಆಕ್ಸೆಸ್ ಮಾಡ್ತಾ ಇರ್ತಾರೆ, ಅಥವಾ ಯಾರು ಇವತ್ತು ಜನರಲಿ ಆಸ್ಪಿರೆನ್ಸ್ ಇದ್ದರೆ ಮಾತ್ರ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ಆದರೆ ಲೋಕಲ್ ಜನರಿಗೆ ಏನು ಗೊತ್ತಿರುತ್ತೆ, ಇವಾಗ ಸಡನ್ನಾಗಿ ಹೆವಿ ರೇನ್ಫಾಲ್ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಅಲರ್ಟ್ ಸಿಸ್ಟಮ್ನ ಒಂದು ಅವಶ್ಯಕತೆ ಇರುತ್ತೆ. ಅಥವಾ ಇವಾಗ ನಾವೇನು ಮಾಡಬೇಕು ಅಂದರೆ ಬಿಹೇವಿಯರಲ್ಲಿ ಚೇಂಜಸನ್ನು ತರಬೇಕು. ಸೊ ಕಮ್ಯುನಿಟಿ ಲೆವೆಲಲ್ಲಿ ನಾವು ಚೇಂಜಸನ್ನು ತರಬೇಕು ಅಂತಂದರೆ, ಸೊ ಅವರು ಸಹ ಇವತ್ತು ಎನ್ವಿರಾನ್ಮೆಂಟ್ಗೆ ಆಗ್ತಕ್ಕಂಥ ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗುವಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು. ಸೊ ಸ್ಟೇಟ್ ಲೆವೆಲಲ್ಲೂ ಸಹ ಇನ್ಫಾರ್ಮೇಷನ್ ಇರುವಂತೆ. ಇವಾಗ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪ್ರಾಪರ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅವರು ಇವಾಗ ರಿವೈಸ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಎಂಫಸಸ್ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಅದರಲ್ಲೂ ಭಾರತ ಇವತ್ತು ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ಗೆ ಸಂಬಂಧಪಟ್ಟಂತೆ ಡೆವಲಪಿಂಗ್ ನೇಷನ್ಸ್ಗಳಿಗೆ ಇವತ್ತು ಕೊಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅದು ಗ್ರಾವಿಟಿ ಇರಬೇಕು ಕಂಡೀಷನ್ ಅನ್ನುವಂಥ ಒಂದು ಕಂಟೆಕ್ಸ್ಟ್. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಕ್ಲೈಮೇಟ್ ಫೈನಾನ್ಸ್ ಏನೋ ರೆಡಿಯಾಗಿದೆ. ಈ ಒಂದು ಕ್ಲೈಮೇಟ್ ಫೈನಾನ್ಸನ್ನು ಯಾವ ದೇಶಗಳಿಗೆ, ಯಾವ ದೇಶದಲ್ಲಿ ಹೆಚ್ಚು ಸಿವಿಯಾರಿಟಿ ಆಗ್ತಾ ಇದೆ ಅಂತ ಐಡೆಂಟಿಫಿಕೇಷನನ್ನು ಮಾಡಬೇಕು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡ್ತಾ ಇದ್ವಿ, ಸಡನ್ನಾಗಿ ಇವಾಗ ನಾರ್ತ್ ಈಸ್ಟ್ ಮಾನ್ಸೂನ್ಸ್ಗಳಲ್ಲಿ ಹಿಟ್ ಆಗದೆ ಇರುವಂಥ ಕಂಡೀಷನು, ಬಟ್ ಸಡನ್ನಾಗಿ ಸೈಕ್ಲೋನ್ ಇಂಪ್ಯಾಕ್ಟ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಅಲ್ಲಿರುವಂಥ ಜನರಿಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾಗಿ ಇವಾಗ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಲೋಕಲ್ ಲೆವೆಲಲ್ಲಿ ಸಹ ಇವೆಲ್ಲನೂ ಸಹ ಪಾಸಿಬಲ್ ಆಗಬೇಕು. ಇನ್ಫಾರ್ಮೇಷನ್ಸನ್ನು ಹೇಗೆ ನಾವು ಪಾಸ್ ಡೌನ್ ಮಾಡ್ತೀವಿ, ಒಂದು ಪ್ರಾಪರ್ ಆಗಿರುವಂಥ ಲೆಕ್ಸಿಕನ್ ಅಥವಾ ಅಪ್ಡೇಷನ್ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಕ್ರಕ್ಸನ್ನು ನಾವಿಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ಅದರಲ್ಲೂ ಇವಾಗ ಕ್ಲೈಮೇಟ್ನಿಂದಾಗಿ ಡಿವಾಸ್ಟೇಷನ್ ಆಗ್ತಾ ಇದೆ. ಸೊ ಕೇವಲ ಒಂದು ಡೈಮೆನ್ಷನನ್ನು ಇಲ್ಲಿ ನಾವು ತೆಗೆದುಕೊಳ್ಬೋದು. ಸೊ ಪ್ರಾಪರ್ ಆಗಿರುವಂಥ ಡೆಫಿನೇಷನ್ ನಮಗೆ ಬೇಕು. ಯಾವ ರೀತಿಯಾಗಿ ಇವಾಗ ಕ್ಲೈಮೇಟ್ನಿಂದ ಏನೇನು ಇಂಪ್ಯಾಕ್ಟ್ ಆಗ್ತಾ ಇದೆ, ಹೆವಿ ರೇನ್ಫಾಲ್ ಜನರಲ್ಲಿ ಆಗ್ತಾ ಇರುತ್ತೆ, ಸೊ ಇವೆಲ್ಲ ಮತ್ತು ಹೀಟ್ ವೇವ್ಸ್ ಆಗ್ತಾ ಇರುತ್ತೆ, ಇಮಿಡಿಯೇಟ್ ಇಂಪ್ಯಾಕ್ಟ್ ಹೇಳ್ತಾ ಇದ್ದೀನಿ, ಅಥವಾ ವೆಟ್ ಬೆಲ್ ಬಂತೀವಿ. ಸೊ ಇವೆಲ್ಲ ಟರ್ಮಿನಾಲಜೀಸ್ಗಳಾಗಿರ್ಬೋದು. ಇವಾಗ ಪ್ರೆಸೆಂಟ್ ಕಂಟೆಕ್ಸ್ನ ಆಧಾರದ ಮೇಲೆ ಇನ್ಫಾರ್ಮೇಷನ್ಸನ್ನು ನಾವು ಹೇಗೆ ಪಾಸ್ ಡೌನ್ ಮಾಡ್ತೀವಿ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಈ ಒಂದು ಆರ್ಟಿಕಲಲ್ಲಿ ಕಾಣ್ಬೋದು. ಡಿಸಾಸ್ಟರ್ಗೆ ಸಂಬಂಧಿಸಿದಂಥ ಒಂದು ಅಪ್ಗ್ರೇಡೇಷನ್, ಸೊ ಪ್ರಾಪರಾಗಿ ಒಂದು ಅಪ್ಗ್ರೇಡೇಷನ್ಸನ್ನು ತರಬೇಕು ಅಂತ ಇಲ್ಲಿ ಎಂಫಸಸ್ ಮಾಡ್ತಾ ಇದ್ದಾರೆ. ಇನ್ನು ಭಾರತ ಇವತ್ತು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯಾಗಿ ಬಜೆಟ್ಟಿಂಗನ್ನು ಮಾಡ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕನ್ಸಿಡರೇಷನ್, ಇಲ್ಲಿರುವಂಥ ಡೇಟಾವನ್ನು ನಾವು ನೋಡೋದಾದರೆ, ಇವಾಗ ಡಿಫೆನ್ಸ್ ಸೆಕ್ಟರ್ ಮೇಲೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಬೇಕು? ಚೈನಾ ಮತ್ತು ಸಾಕಷ್ಟು ಬಾರ್ಡರಿಂಗ್ ಇಶ್ಯೂಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ರಷ್ಯಾ ಮತ್ತು ಉಕ್ರೈನ್ ಕ್ರೈಸಿಸ್ ಅನ್ನುವಂಥ ಇಶ್ಯೂಸ್ಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ ಏನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥ ಕನ್ಸಿಡರೇಷನನ್ನು ನೋಡೋದಾದರೆ, ಭಾರತ ಇವತ್ತು ಪ್ರೆಸೆಂಟ್ನ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ, ಇಲ್ಲಿ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ
ಇಂಡಿಯನ್ ಏರ್ ಫೋರ್ಸ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಅಪ್ಗ್ರೇಡೇಷನ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರೊಕ್ಯೂರ್ಮೆಂಟ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಇವತ್ತು ಸರ್ಕಾರಕ್ಕೆ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಂಡಿಯನ್ IAFನ ಚೀಫ್ ಅವರು ಇವತ್ತು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂತೆ ನಾವು ಎಷ್ಟೊಂದು ಡೆಫಿಷಿಯನ್ಸಿಯನ್ನು ಹೊಂದಿದ್ದೀವಿ ಅನ್ನುವಂಥ ಒಂದು ಅಪ್ಡೇಷನ್ಸನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ಆರ್ಟಿಕಲನ್ನು ಕಾಣುವಂಥದ್ದು. ಇದರಲ್ಲಿ ಭಾರತ ಮತ್ತು ಚೈನಾದ ಒಂದು ಕಂಪ್ಯಾರಿಸನನ್ನು ನಾವು ನೋಡೋದಾದರೆ, ಭಾರತದ ಒಂದು ಡಿಫೆನ್ಸ್ ಸೆಕ್ಟರ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಎಕ್ಸ್ಪೆಂಡಿಚರ್ ಏನಿದೆಯಲ್ಲ ಹೇಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದರೆ, 2012 ಹಾಗೂ 13ನ ಒಂದು ಕನ್ಸಿಡರೇಷನನ್ನು ನೋಡೋದಾದರೆ 2022ಗೆ ಕಂಪ್ಯಾರಿಸನನ್ನು ಮಾಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ 2012 ಹಾಗೂ 13ನಲ್ಲಿ 16.4% ನಾವು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ವಿ. ಆದರೆ ಇವಾಗ 13.3%ಗೆ ರೆಡ್ಯೂಸ್ ಆಗಿದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಇದರೊಂದಿಗೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕನ್ಸಿಡ್ರೇಷನನ್ನು ನೋಡೋದಾದರೆ, ಚೈನಾಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಭಾರತದ ಒಂದು GDP ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ಭಾರತ ಕೇವಲ 0.7% GDPಯ ಒಂದು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಡಿಫೆನ್ಸ್ ಸೆಕ್ಟರ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ. ಆದರೆ ಚೈನಾದ ಒಂದು ಕನ್ಸಿಡ್ರೇಷನನ್ನು ಮಾಡೋದಾದರೆ ಚೈನಾ ಸರಿಸುಮಾರು 2.54% ಕಾಂಟ್ರಿಬ್ಯೂಷನನ್ನು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಡಿಫೆನ್ಸ್ ಸರ್ವಿಸಸ್ ರಿಲೇಟೆಡ್ ಇರ್ಬೋದು ಅಥವಾ ಇಲ್ಲಿರುವಂಥ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾರೆ. ಭಾರತದ ಒಂದು ಕನ್ಸಿಡ್ರೇಷನ್ ಏನಿದೆ ಅಂದರೆ, ಇವಾಗ ಯಾಕೆ ಇಷ್ಟೊಂದು ಫೋಕಸ್ ಮಾಡ್ತಾ ಇದೆ, ಇವಾಗ ಇಷ್ಟು ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಕಾರಣ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಸಾಕಷ್ಟು ಡಿಫೆನ್ಸ್ ರಿಲೇಟೆಡ್ ಇರುವಂಥ ಎಕ್ಸ್ಪೋರ್ಟನ್ನು ಮಾಡುವಾಗ ಪ್ರಾಪರ್ ಆಗಿರುವಂಥ ಒಂದು ಪ್ರೊಡಕ್ಷನನ್ನು ಮಾಡಬೇಕು. ಸೊ ಹಾಗಾಗಿ ಎಕ್ಸ್ಪೋರ್ಟ್ ರಿಲೇಟೆಡ್ ಇರತಕ್ಕಂತಹ ಒಂದು ಕನ್ಸಿಡ್ರೇಷನನ್ನು ನೋಡ್ತಾ ಹೋದರೆ ಇದು ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಡಿಫೆನ್ಸ್ ರಿಲೇಟೆಡ್ ಇರುವಂತೆ ನಾವು ಎಕ್ಸ್ಪೆಂಡಿಚರಲ್ಲಿ ಬದಲಾವಣೆ ಮಾಡಬೇಕು. ಆದರೆ ರಿಯಲ್ ಡೇಟಾಗಳೇನು ಹೇಳುತ್ತೆ, 2022-23ರಲ್ಲಿ 13.3% ಡಿಕ್ಲೈನ್ ಆಗಿರುವಂಥ ಒಂದು ಡಿಫೆನ್ಸ್ ಬಜೆಟನ್ನು ನಾವು ಕಾಣ್ತಾ ಇದ್ದೀವಿ. ರಿಯಲ್ ಟರ್ಮಲ್ಲಿ ಬಜೆಟ್ ಡಿಕ್ಲೈನ್ ಆಗಿರುವಂಥದ್ದು ಇವಾಗ ಡಿಫೆನ್ಸ್ ಇಂಡಿಯನ್ ಏರ್ ಫೋರ್ಸೇ ಕೊಡ್ತಾ ಇರುವಂಥ ಈ ಒಂದು ಡೇಟಾವನ್ನು ಅಥವಾ ಅವರ ಒಂದು ಕನ್ಸಿಡ್ರೇಷನ್, ಅವರ ಒಂದು ರಿಕ್ವೈರ್ಮೆಂಟ್ಸನ್ನು ಇಲ್ಲಿ ಹೇಳಲಿಕ್ಕೆ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಕಂಡೀಷನಲ್ಲಿರ್ತಕ್ಕಂಥ ಅನ್ಸರ್ಟೆನಿಟಿಯಿಂದಾಗಿ ನಾವು ಇವಾಗ ಭದ್ರತೆಯನ್ನು ಕಾಪಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಪ್ಲಸ್ ಲೆವೆಲಲ್ಲಿ ಪ್ರೊಡಕ್ಷನನ್ನು ಮಾಡಬೇಕು. ಸೊ ಅನ್ಸರ್ಟೆನಿಟಿಯನ್ನು ಟ್ಯಾಕಲ್ ಮಾಡಲಿಕ್ಕೆ ಇದು ನಮಗೆ ಸಹಕಾರಿಯಾಗುತ್ತೆ ಅಂತ. ಯಾಕೆಂದರೆ ಬಾರ್ಡರ್ ಏರಿಯಾಗಳಲ್ಲಿ ಇವಾಗ ನಾವು ಸಾಕಷ್ಟು ಅನ್ಸರ್ಟೆನಿಟೀಸನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಈವನ್ ಸಮ್ಟೈಮ್ಸ್ ಏನಾಗುತ್ತೆ, ಇವಾಗ ಬೇರೆ ಕಂಟ್ರಿಗೆ ಡಿಫೆನ್ಸ್ ಸೆಕ್ಟರಿಂದ ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದಲೂ ಸಹ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸಹ ಬೂಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಕಂಟ್ರಿಯೊಂದಿಗೆ ರಿಲೇಷನು ಸಹ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರುವಂಥ ಒಂದು ಕನ್ಸಿಡ್ರೇಷನ್ ಅಂತಂದರೆ, ಹಿಸ್ಟಾರಿಕಲಿ ನಾವು ಏನು ಬೇರೆ ಕಂಟ್ರಿಗಳೊಂದಿಗೆ ಟೈಅಪ್ಪನ್ನು ಮಾಡ್ಕೊಂಡಿದ್ವಿ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ಕಾರ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು. ಇವಾಗ ಆತ್ಮನಿರ್ಭರ ಪ್ರೋಗ್ರಾಮನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಸೆಲ್ಫ್ ಸಫಿಷಿಯನ್ಸಿಯನ್ನು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಫುಡ್ ಗ್ರೇನ್ಸ್ಗಳನ್ನು ಹೆಚ್ಚು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಓಕೆ ಫೈನ್. ಇವಾಗ ಡಿಫೆನ್ಸ್ ಸೆಕ್ಟರ್ನಲ್ಲೂ ಸಹ ಆತ್ಮನಿರ್ಭರವನ್ನು ರಿಗರಸ್ ಆಗಿ ಮಾಡಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಆತ್ಮನಿರ್ಭರದಿಂದ ನಮಗೆ ಬೇಕಾಗಿರೋಷ್ಟು ನಾವು ಪ್ರೊಡಕ್ಷನನ್ನು ಮಾಡ್ತೀವಿ, ಜೊತೆಗೆ ಔಟ್ಸೈಡ್ ಕಂಟ್ರಿಗೂ ಸಹ ಸೆಲ್ ಮಾಡುವಷ್ಟು ಕೆಪಾಬಿಲಿಟಿಯನ್ನು ನಾವು ಹೊಂದಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಲಿ ಈ ಒಂದು ಸೆಕ್ಟರ್ ವೈಸ್ ಅಲೋಕೇಶನ್ಸ್ ಏನಿರುತ್ತಲ್ಲ, ಎಷ್ಟು ನಾವು GDP ಎಷ್ಟು ಪರ್ಸೆಂಟೇಜ್ ಮಾಡ್ತೀವಿ ಅನ್ನೋ ಈ ಒಂದು ಡೇಟಾ ನಮಗೆ ಇಂಪಾರ್ಟೆಂಟ್. ಆನ್ಸರ್ ಬರೆಯುವಾಗ ಕಂಪ್ಯಾರಿಸನ್ ಮೇಲೂ ಮಾಡ್ಬೋದು. ಸೊ ಜನರಲಿ ಎಷ್ಟು ಪರ್ಸೆಂಟೇಜ್ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಇವಾಗ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೆಂಡಿಚರನ್ನು ಕಾಣ್ತಾ ಇರ್ತೀವಿ. ಸೊ ಇವಾಗ ಎಜುಕೇಷನ್ ಈ ರೀತಿಯಂಥ ಎಕ್ಸ್ಪೆಂಡಿಚರ್ ಮಾಡುವಾಗ ಇಲ್ಲಿರುವಂಥ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡ್ಬೋದು. ಡಿಫೆನ್ಸ್ ಸಂಬಂಧಪಟ್ಟಂಥ ಏನು ಸರ್ಕಾರದ ಪ್ಲಾನ್ಗಳಿದಾವೆ ಅಂತ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಡೆಫಿನೇಷನ್ ವೈಸ್ ನಾವು ಕನ್ಸಿಡರ್ ಮಾಡೋದಾದರೆ, ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಪಾಯಿಂಟ್ ಅಂತಂದರೆ, RBI ಏನು ಮಾಡ್ತಾ ಇದೆ, ಈ MDBಗಳ ಒಂದು ರಿಫಾರ್ಮ್ ಪ್ಲಾನ್ನ ತರಲಿಕ್ಕೆ ಮುಂದಾಗ್ತಾ ಇದೆ, ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. ಡೆಫಿನೇಷನ್ ನಮಗೆ ಇಂಪಾರ್ಟೆಂಟ್. ಏನು ಹಾಗಂದರೆ, ಮಲ್ಟಿಲ್ಯಾಟರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಮಲ್ಟಿಲ್ಯಾಟರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದರೆ, ಸಿಂಗಲ್ ಟರ್ಮಲ್ಲಿ ಹೇಳೋದಾದರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಎಕ್ಸಾಂಪಲ್ ಇವಾಗ ವರ್ಲ್ಡ್ ಬ್ಯಾಂಕ್ ಅಂತ ತೆಗೆದುಕೊಳ್ತೀವಿ. ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ, ವರ್ಲ್ಡ್ ಬ್ಯಾಂಕ್ ಆದಮೇಲೆ ಗ್ಲೋಬಲ್ ಲೆವೆಲಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರುವಂಥದ್ದಾಗಲಿ ಮತ್ತು ಕಂಟ್ರೀಸ್ಗಳು ಸಹ ಅವ್ರಿಗಾಗಿರುವಂತಹ ಲಾಸನ್ನು ರೀಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಹಕಾರಿ ಆಗಲಿಕ್ಕೆ ನಾವು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳ ಒಂದು ಸ್ಥಾಪನೆಯನ್ನು ಕಾಣ್ತಾ ಇದ್ದೀವಿ. ಸೊ ಜನರಲಿ ಇದರಲ್ಲಿ ನಾವು ಎರಡು ರೀತಿಯಂಥ ಕೆಟಗರೈಸೇಷನನ್ನು ನೋಡ್ತೀವಿ. ಲಾರ್ಜೆಸ್ಟ್ ಅನ್ನುವಂಥ ಒಂದು ಕನ್ಸಿಡ್ರೇಷನ್, ಲಾರ್ಜೆಸ್ಟ್
ಲೋನ್ ಕೊಡುವಂಥದ್ದಾಗಲಿ ಲಾರ್ಜೆಸ್ಟ್ ಸ್ಟ್ರಾಂಗ್ ಆ್ಯಕ್ಟಿವಿಟೀಸ್ಗಳನ್ನು ಕಾಣುವಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವ್ರು ಕೆಟಗರೈಸೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ವರ್ಲ್ಡ್ ಬ್ಯಾಂಕ್ ಅಂತ ಕಾಣ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಹಾಗೂ ಇಂಟರ್ ಅಮೇರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂಥದ್ದಾಗಲಿ, ಇನ್ನು ಜನರಲಿ ಆ್ಯಾವ್ರೇಜ್ ಅಥವಾ ಸ್ಮಾಲ್ ಇರ್ತಕ್ಕಂಥ ಒಂದು ಕೆರೆಬಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂಥ ಒಂದು ಎಕ್ಸಾಂಪಲನ್ನು ಸಹ ಇಲ್ಲಿ ಕಾಣ್ಬೋದು. ಇವರ ಒಂದು ಲಾರ್ಜೆಸ್ಟ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕಲ್ಲಿ ಕೆಟಗರೈಸೇಷನ್ ಏನಿರುತ್ತೆ, ಪುವರ್ ಕಂಟ್ರೀಸ್ ಈ ರೀತಿಯಂಥ ಕೆಟಗರೈಸೇಷನ್ ಇರುತ್ತೆ. ಡೆವಲಪಿಂಗ್ ಕಂಟ್ರೀಸ್ ಹೇಗೆ ಲೋನನ್ನು ಕೊಡ್ತಾರೆ ಅಥವಾ ಯಾವುದೇ ರೀತಿಯಂಥ ಲೋನನ್ನು ತೆಗೆದುಕೊಳ್ಳದೆ ಇರುವಂಥ ಕೆಟಗರೀಸ್ಗಳು, ಬರೀ ಕೇವಲ ಡೆಪಾಸಿಷನ್ ಕೊಡುವಂಥ ಕೆಟಗರೈಸೇಷನನ್ನು ನಾವು ಜನರಲಿ ನೋಡ್ತೀವಿ. ಸೊ 2 ಅಥವಾ 2ಕ್ಕಿಂತ ಹೆಚ್ಚು ಕಂಟ್ರೀಸ್ಗಳು ಏನು ಮಾಡ್ತವೆ ಅಂದರೆ ಒಂದು ಗ್ರೂಪಿಂಗನ್ನು ಮಾಡೋದ್ರ ಮುಖಾಂತರ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡಲಿಕ್ಕೆ ಇದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನುವಂಥದ್ದಾಗಿ ಕಾಣೋದು. ಇವಾಗ RBIನ ಒಂದು ಸಜೆಷನ್ ಅಥವಾ ಇಲ್ಲಿರುವಂತಹ ಕಾರ್ಪೊರೇಟ್ ಅಫೇರ್ ಮಿನಿಸ್ಟರ್ ಅವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಅವರೊಂದಿಗೆ ಇಂಟ್ರಾಕ್ಷನನ್ನು ಕಾಣ್ತಾ ಹೋದರೆ ಇವಾಗ ನಾವು ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಪ್ರಾಪರ್ ಆಗಿರುವಂಥ ರೋಡ್ ಮ್ಯಾಪನ್ನು ತರಬೇಕು, ಅಥವಾ ನಾವು ಎಷ್ಟರ ಮಟ್ಟಿಗೆ ಲೋನನ್ನು ತೆಗೆದುಕೊಳ್ತೀವಿ, ಎಷ್ಟರ ಮಟ್ಟಿಗೆ ಆ ಒಂದು ಲೋನ್ಗೆ ಸಂಬಂಧಪಟ್ಟಂತಹ ಪ್ಲ್ಯಾನಿಂಗ್ಸನ್ನು ಹಾಕ್ಕೊಂಡಿದ್ದೀವಿ. ಸೊ ಪ್ರಾಪರ್ ಆಗಿರುವಂಥ ಪ್ಲ್ಯಾನಿಂಗ್. ಇವಾಗ ಜನರಲಿ ಮಲ್ಟಿನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ ಅಂತಂದರೆ ಒಂದು ದೇಶಕ್ಕೆ ಬೇಕಾಗ್ತಕ್ಕಂಥ ಲೋನನ್ನು ಪ್ರೊವೈಡ್ ಮಾಡ್ತವೆ, ರೈಟ್. ಈ ಲೋನನ್ನು ಪ್ರೊವೈಡ್ ಮಾಡುವಾಗ ಅವ್ರು ಏನು ಮಾಡ್ಬೋದು, ಆ ಒಂದು ಲೋನನ್ನು ಹೆಂಗೆ ಯೂಸ್ ಮಾಡ್ಕೋತಾರೆ, ಫಾರ್ ಎಕ್ಸಾಂಪಲ್ ಎಜುಕೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರಾ, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಮಾಡ್ತಾರಾ, ಅಥವಾ ಎನರ್ಜಿಗೆ ಸಂಬಂಧಪಟ್ಟಂತೆ ಮಾಡ್ತಾರಾ. ಸೊ ಈ ರೀತಿಯಂಥ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್ ಇರುವಂತೆ ಅವ್ರು ಏನು ಮಾಡ್ತಾರೆ, ಲೋನನ್ನು ಸ್ಯಾಂಕ್ಷನ್ ಮಾಡುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳ ಒಂದು ಕನ್ಸಿಡರೇಷನ್ ಗ್ಲೋಬಲ್ ಲೆವೆಲಲ್ಲಿರುವಂಥ ಇದೊಂದು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಆಗಿದೆ. ಇದರ ಮುಖಾಂತರ ದೇಶಗಳು ಲೋನನ್ನು ತೆಗೆದುಕೊಳ್ತವೆ, ಪ್ರಾಪರ್ ಆಗಿರುವಂಥ ಒಂದು ಪರ್ಪಸ್ಗೋಸ್ಕರ ನಾವು ತೆಗೆದುಕೊಳ್ತಕ್ಕಂಥ ಒಂದು ಕನ್ಸಿಡರೇಷನನ್ನು ಕಾಣುವಂಥ ಇದು ಇನ್ಫ್ರಾಸ್ಟ್ರಕ್ಚರ್. ಸೊ ಹೀಗಾಗಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಎಕ್ಸಾಂಪಲನ್ನು ನೋಡ್ಬೋದು. ವರ್ಲ್ಡ್ ಬ್ಯಾಂಕ್ ಮತ್ತು ಕೆರೆಬಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇವೆಲ್ಲ ಚಿಕ್ಕ ಒಂದು ಕನ್ಸಿಡರೇಷನನ್ನು ಅಂದರೆ ಚಿಕ್ಕ ಪ್ರಮಾಣದಲ್ಲಿ ಅಥವಾ ಸ್ಮಾಲ್ ಸ್ಕೇಲಲ್ಲಿ ಲೋನನ್ನು ಪ್ರೊವೈಡ್ ಮಾಡುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ಪ್ಲಾಟ್ಫಾರ್ಮ್ ಇದ್ರೂ ಸಹ ಅದರಲ್ಲಿ ಮತ್ತೆ ಕೆಟಗರೈಸೇಷನನ್ನು ಕಾಣ್ತಾ ಇದ್ವಿ ಇನ್ ಜನರಲ್ ಆಗಿ. ಸೊ ಇದರೊಂದು ಪರ್ಪಸ್ ಅಥವಾ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಗಳ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿ ಫಾರ್ಮ್ ಆಯಿತು ಅಂತಂದರೆ ವರ್ಲ್ಡ್ ವಾರ್ ಆದಮೇಲೆ ಈ ಸಂದರ್ಭದಲ್ಲಿ ರೀಕನ್ಸ್ಟ್ರಕ್ಷನ್ಗೋಸ್ಕರ ಕಂಟ್ರೀಸ್ಗಳು ಮತ್ತೆ ರೀಬಿಲ್ಡ್ ಆಗಲಿ, ರೀಕನ್ಸ್ಟ್ರಕ್ಷನ್ ಆಗಲಿ, ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಫಾರ್ಮ್ ಆಗಿದೆ ಅನ್ನುವಂಥ ಒಂದು ಪಾಯಿಂಟ್, ಹಾಗೂ ಇದರ ಒಂದು ಅಲ್ಟರ್ನೇಟಿವ್ ಫಾರ್ಮ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಕ್ಲಿಯರ್ಲಿ ಹೇಗೆ ಲೋನನ್ನು ಕೊಡ್ತಾರೆ, ಹೇಗೆ ಕೆಟಗರೈಸೇಷನ್ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಆಗಿರುವಂಥ ಪ್ಲ್ಯಾನನ್ನು ನಾವು ತರಬೇಕು. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಲೆಂಡರ್ಸ್ಗಳು ಏನಿರುತ್ತಲ್ಲ ಅವರು ಬೆಟರ್ ನಮಗೆ ಕನ್ಸಿಡ್ರೇಷನ್ ಮಾಡ್ತಾರೆ, ಅಥವಾ ನಮಗೆ ಇಮಿಡಿಯೇಟಾಗಿ ಬೇಕಂದಾಗ, ಅಥವಾ ನಮಗೇನು ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಮಾಡಲಿಕ್ಕೆ, ಅಥವಾ ನಮ್ಮಲ್ಲಿ ಏನಾದರೂ ಅನ್ಸರ್ಟನಿಟಿ ಇದ್ದರೆ, ಡೊಮೆಸ್ಟಿಕ್ ಲೆವೆಲಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ಈ ಸಂದರ್ಭದಲ್ಲಿ ನಾವು ಗ್ಲೋಬಲ್ ಲೆವೆಲಿಂದ ಡೆಫಿನೆಟ್ಲಿ ಲೋನನ್ನು ತೆಗೆದುಕೊಳ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೋಡ್ ಮ್ಯಾಪ್ ತರಬೇಕು ಅನ್ನುವಂಥ ಒಂದು ಕಮೆಂಟರಿಯನ್ನು ನಾವಿಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೀವು ಈ ಒಂದು ಟರ್ಮ್ ಬಗ್ಗೆ ಸಂಬಂಧಪಟ್ಟಂತೆ ಏನಿದ್ರು ಇದ್ರ ಫಂಕ್ಷನ್ ಏನಿದೆ, ಸೊ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಫಂಕ್ಷನ್ ಏನಿದೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಿದರೆ ಸಾಕು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ನಾವು ನೋಡೋದಾದರೆ ಐ ಥಿಂಕ್ 2-3 ಡೇಸ್ ಬ್ಯಾಕ್ ನಾವು ಈ ಒಂದು ಪವರ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ಕಾಕ್ರಾಪಾರ್ ಪವರ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ಕ್ರಿಟಿಕ್ಯಾಲಿಟಿ ಇದೆ ಅಂತ ನಾವು ನೋಡಿದ್ವಿ. ಅಲ್ಲಿರುವಂಥ ಕ್ರಿಟಿಕಲ್ ಕಂಡೀಷನ್ಗೆ ಸಂಬಂಧಿಸಿದಂಥ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡಿದ್ವಿ. ಸೊ ಎಲ್ಲಿ ಕಂಡು ಬರುತ್ತೆ ಅಂತ ಡೈರೆಕ್ಟಾಗಿ ಕ್ವಶನ್ಸನ್ನು ಹೆಂಗೆ ಮಾಡಿದ್ದಾರೆ ನೋಡಿ, ಎಲ್ಲಿ ಕಂಡು ಬರುತ್ತೆ ಅಂತ. ಸೊ ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತಾ, ಈ ಆಪ್ಷನ್ ಸರಿ ಇದೆನಾ ಇಲ್ವಾ ಅಂತ ಚೆಕ್ ಮಾಡಿ ಒಂದು ಸರ್ತಿ. ರಾಜಸ್ಥಾನದಲ್ಲಿ ಕಂಡು ಬರುತ್ತಾ, ಮತ್ತು ಇಲ್ಲಿ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ ಅನ್ನುವಂಥ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ. ಥರ್ಡ್ ಸ್ಟೇಟ್ಮೆಂಟ್ ನಡಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ನಡಿನಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಕಾಣುವಂಥದ್ದು. ಸೊ NCPI ನಡಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಇದೆ ಅನ್ನುವಂಥ ಕನ್ಸಿಡರೇಷನನ್ನು ಕಾಣುವಂಥದ್ದು. ಈ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟ್ ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಇದರೊಂದಿಗೆ ನೀವು ಕಮೆಂಟಲ್ಲಿ ಹೇಳಬೇಕಾಗಿರೋದು GDPಯ ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ಆರ್ಟಿಕಲ್ಸ್ಗಳು ನಿಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಸಹಕಾರಿಯಾಗುತ್ತೆ. ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಅಪ್ಡೇಷನ್ಸನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ, ಹಾಗೂ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಏನು ಅನ್ನುವಂಥದ್ದಾಗಲಿ ಅದರ ಫಂಕ್ಷನ್ ಆಗಿರ್ಬೋದು, ಮತ್ತು ಗ್ರೋತ್ ರಿಲೇಟೆಡ್ ಇರುವಂಥ RBI ಮತ್ತು ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಒಂದು ಡಿಫ್ರೆನ್ಸನ್ನು ಟ್ಯಾಕಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಹಾಗೂ ಡಿಫೆನ್ಸ್ ಬಜೆಟಿಂಗ್ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಕನ್ಸರ್ನನ್ನು ಕಾಣ್ಬೋದು. ಕ್ಲೈಮೇಟ್ ಆ್ಯಕ್ಷನ್ ರಿಲೇಟೆಡ್ ಇರುವಂಥ ಒಂದು ಪ್ರಾಪರ್ ಆಗಿರುವಂಥ ಲೆಕ್ಸಿಕನ್ನ ಅವಶ್ಯಕತೆ ಇದೆ, ಅಥವಾ ಅಪ್ಗ್ರೇಡೇಷನ್ನ ಅವಶ್ಯಕತೆ ಇದೆ. ಇದು ಕಮ್ಯುನಿಟಿ ಲೆವೆಲಲ್ಲೂ ಸಹ ರೀಚ್ ಆಗಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಈ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ಸಹಕಾರಿಯಾಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ
ನಮ್ಮೊಂದಿಗೆ ಭೇಟಿ ಮಾಡ್ಬೋದು ಅಥವಾ ಕಮೆಂಟ್ನ ಮುಖಾಂತರ ನೀವು ತಿಳಿಸ್ಕೊಡ್ಬೋದು. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.